ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಚಾಪ್ಟರ್ ಇಂದ ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲ್ಪಟ್ಟಿರುವುದು ಯಾವುವು ಅಂತ ಕೇಳಿದೆ. ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲ್ಪಟ್ಟಿರುವುದು ಯಾವುದು? ಸನಾತನ ಧರ್ಮ ಇದು ಆಪ್ಷನ್ ಎ ಐತಿಹ್ಯಗಳು, ಆಪ್ಷನ್ ಬಿ ಪುರಾಣಗಳು, ಆಪ್ಷನ್ ಸಿ ವೇದಗಳು ಮತ್ತು ಆಪ್ಷನ್ ಡಿ ದರ್ಶನಗಳು. ಓಕೆನಾ? ಸನಾತನ ಧರ್ಮಕ್ಕೆ ಆಧಾರವಂತಂದ್ರೆ ದರ್ಶನಗಳು. ದರ್ಶನಗಳನ್ನ ಸನಾತನ ಧರ್ಮದ ಆಧಾರ ಎಂದು ಪರಿಗಣಿಸಲ್ಪಡಲಾಗಿದೆ. ಸೊ ವೇದಗಳು 4 ವೇದಗಳಿವೆ. ಯಾವುದು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಅದೇ ರೀತಿ ದಾರ್ಶನಿಕಗಳು ಅಥವಾ ದರ್ಶನಗಳು ಸನಾತನ ಧರ್ಮದ ಪ್ರಮುಖ ಆಧಾರಗಳಾಗಿವೆ. ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂತಹ ಪಾಠದಿಂದ ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲ್ಪಟ್ಟಿರುವು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಐತಿಹ್ಯಗಳು, ಆಪ್ಷನ್ ಬಿ ಪುರಾಣಗಳು, ಆಪ್ಷನ್ ಸಿ ವೇದಗಳು, ಆಪ್ಷನ್ ಡಿ ದರ್ಶನಗಳು. ದರ್ಶನಗಳು ಸರಿಯಾದ ಉತ್ತರ. ಆಪ್ಷನ್ ಡಿ ಇವುಗಳನ್ನ ಸನಾತನ ಧರ್ಮದ ಆಧಾರ ಸ್ತಂಭಗಳು ಎಂದು ಪರಿಗಣಿಸಲಾಗಿದೆ. ಪ್ರಮುಖ 6 ದರ್ಶನಗಳು ಯಾವುವು ಅಂತಂದ್ರೆ ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಈ 6 ದರ್ಶನಗಳು, ಈ 6 ದರ್ಶನಗಳನ್ನ ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲಾಗಿದೆ. ಓಕೆ, ಥ್ಯಾಂಕ್ ಯು.